ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ನಾನು ನಿಮ್ಮ ಹುಬ್ಳಿ ಹುಡುಗ. ಹೌದು, ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಫ್ರೆಶ್ ಅಂತ ಇದ್ರ ಹೆಸರು. ಇದನ್ನ ಎನರ್ಜಿ ಫಿಟ್ನೆಸ್ ಅಂತ ಕರೀತಾರೆ. ಇದನ್ನ ಕುಡ್ಕೊಂಡು ಹಂಗೆ ಮೇಲೆ ಬಂದ್ಬಿಟ್ಟು ಸೂರ್ಯ ಅಣ್ಣಂಗೆ ಒಂದು ನಮಸ್ಕಾರ ಹೊಡೆದ್ವಿ. ಹೈ ಬ್ರೋ. Hi bro. Hi. How are you bro? I am fine bro. Fine bro. Very fine bro. I am also fine bro. Coming bro. No. Are you no bunk? No bunk bro. Only No bunk. college. Only college. Studying bro. Good boy, good boy. Bye. ನಾನು ನನ್ನ ಫ್ರೆಂಡ್ ಮಾತಾಡ್ಸ್ಕೊಂಡು ಸೀದಾ ಮನೆಗೆ ವಾಪಸ್ ಬಂದ್ಬಿಟ್ಟು ಹೆಲ್ಮೆಟ್ ಎತ್ಕೊಂಡು ಸೀದಾ ನಾನು ಹೊರಟೆ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ. ಬಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸೋ ಟೈಮಲ್ಲಿ ನನ್ ಕಣ್ಣಿಗೆ ಬಿತ್ತು ಈ ವೈಲ್ಡ್ ಸ್ಟೋನ್ ಪರ್ಫ್ಯೂಮ್. ಮತ್ತೆ ಯಾರೇ ಅನ್ಕೊಂಡ್ರೆ ನನಗೆ ಅಂದ್ಬಿಟ್ಟು ಅದೇ ರೋಡ್ ಅಲ್ಲೇ ಬಂಕ್ ಮುಂದೆ ಪರ್ಫ್ಯೂಮ್ ಹೊಡ್ಕೊಂಡೆ. ಸ್ಮೆಲ್ ಬರ್ಬೇಕಷ್ಟೇ ನನ್ಗೆ. ನಾನ್ ಕೊಟ್ಟಿರೋ ಕಾಸ್ಗೆ ಈ ವಣ್ಣಂಗೆ ಲೆಕ್ಕನೆ ಮರ್ತೋಗ್ಬಿಡ್ತು. ಎಣ್ಸಕ್ ಆಗದೆ ಅಷ್ಟು ಕಾಸು ಕೊಟ್ಬಿಟ್ಟಿದೆ ಈ ವಣ್ಣಂಗೆ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಎಲೆಕ್ಟ್ರಿಕ್ ಬೈಕ್ ನ ಪರ್ಚೇಸ್ ಮಾಡಕ್ ಬಂದಿದ್ದೆ. ಶೇರ್ ಮಾಡ್ರಪ್ಪ, ಇಲ್ಲಾಂದ್ರೆ ಟ್ಯಾಗ್ ಮಾಡ್ರಪ್ಪ. ಆ ಕಸ್ತಲ್ ಮಲಗಿರೋ ನಾಯಿನು ಬಿಡ್ದಂಗ ಆಟ ಆಡ್ಸೋ ಆ ನಿಮ್ ಫ್ರೆಂಡ್ ನ. ಅಷ್ಟೊಂದ್ ಗಾಡಿಲಿ ಇದೊಂದ್ ಗಾಡಿನ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಇನ್ನೇನ್ ತಡ, ಲೆಟ್ ಸ್ಟಾರ್ಟ್ ರೈಡ್ ಅನ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಒಂದ್ ರೌಂಡ್ ಒಂಟೆ. ಮಸ್ತ್ ಫೀಲ್ ಆಯ್ತಿತ್ತು ಗಾಡಿಲಿ. ಒಂದ್ ವಾಟರ್ ಬಾಟಲ್ ಇಸ್ಕೊಂಡು ಗಾಡಿ ಡಿಕ್ಕಿಲ್ ಹಾಕೊಂಡು ರ್ಯಾಪಿಡ್ ಆನ್ ಮಾಡ್ಕೊಂಡು ಈ ಮೊದಲನೇ ಕಸ್ಟಮರ್ ನ ಡ್ರಾಪ್ ಮಾಡಕ್ ಹೊಂಟೆ. ಮೊದಲನೇ ಆರ್ಡರ್ 49 ರೂಪಾಯಿ ಅರ್ನಿಂಗ್ ಮಾಡ್ಕೊಂಡು ಈ ಕಸ್ಟಮರ್ ಗೆ ಬಾಯ್ ಹೇಳ್ಬಿಟ್ಟು ತಗೊಂಡಿರೋ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡ್ಕೊಂಡು ಗ್ಯಾಪ್ ಅಲ್ಲಿ ಹಂಗೆ ಎರಡನೇ ಆರ್ಡರ್ ಬಿತ್ತು. ಮತ್ತೆ ಈ ಮೇಡಮ್ ನ ಕುಂದಿಸ್ಕೊಂಡು ಸೀದಾ ನಾನು ಹೊರಟೆ ಔಟ್ ಡ್ರಾಪ್ ಲೊಕೇಶನ್ ಗೆ. ಎರಡನೇ ಆರ್ಡರ್ ಅಲ್ಲಿ 41 ರೂಪೀಸ್ ಅರ್ನಿಂಗ್ ಮಾಡ್ಕೊಂಡು ಮೇಡಮ್ ಗೆ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನಾನ್ ಸೀದಾ ಹೊರಟೆ. ನನಗೆ ಯಾಕೋ ರ್ಯಾಪಿಡ್ ಸೆಟ್ ಆಯ್ತಿಲ್ಲ ಅಂದ್ಬಿಟ್ಟು ಡ್ಯೂಟಿನ ಆಫ್ ಮಾಡ್ಕೊಂಡು ಸೀದಾ ಬಂದಿ ನಾನು ಗಾಡಿದು ಬ್ಯಾಟ್ರಿ ಚೇಂಜ್ ಮಾಡಕ್ಕೆ. ಫೈನಲಿ ಬಂದ್ಬಿಟ್ಟು ಇಲ್ಲಿ ಸ್ಟೇಷನ್ ಹತ್ರ ಗಾಡಿದು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಗಾಡಿದು ಹೊಸ ಬ್ಯಾಟ್ರಿ ತಗೊಂಡ್ಬಿಟ್ಟು ಸೀದಾ ಗಾಡಿಗೆ ಹಾಕೊಂಡು ಅಲ್ಲಿಂದ ಹೊರಟೆ ಸೀದಾ ಈ ಕಸ್ಟಮರ್ ಹತ್ರ ಐಟಮ್ ಇಸ್ಕೊಳಕ್ಕೆ. ಯಾಕಂದ್ರೆ ಅವಲೇ ಡ್ಯೂಟಿ ಆಫ್ ಮಾಡ್ಬಿಟ್ಟು ನಾನು ಪೋರ್ಟರ್ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ಸೀದಾ ಹೊರಟು ಈ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಈ ಕಸ್ಟಮರ್ ಗೆ ಐಟಮ್ ಕೊಟ್ಬಿಟ್ಟು 74 ರೂಪೀಸ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ನಾನು ಹೊರಟೆ ನೆಕ್ಸ್ಟ್ ಆರ್ಡರ್ ಗೆ. ಈ ಆರ್ಡರ್ ನ ಪಿಕಪ್ ಮಾಡ್ಕೊಂಡು ತಗೊಂಡೋಗಿ ಈ ವಜ್ಜಿ ಕೊಟ್ಟೆ. ಮತ್ತೆ 87 ರೂಪೀಸ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಗ್ಯಾಪ್ ಅಲ್ಲಿ ಇನ್ನೊಂದು ಆರ್ಡರ್ ಬಿತ್ತು. ಇನ್ನೊಂದು ಆರ್ಡರ್ ನ ಪಿಕ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟು ಸೀದಾ ಡ್ರಾಪ್ ಲೊಕೇಶನ್ ಹತ್ರ ರೀಚ್ ಆಗಿ 117 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ರೋಡ್ ಅಲ್ಲಿ ಗಾಳಿ ಪಟ ಬಿದ್ದಿತ್ತು. ಆ ಗಾಳಿ ಪಟ ಎತ್ಕೊಂಡು ಅದೇ ರೋಡ್ ಅಲ್ಲಿ ವಾಪಸ್ ಬಿಸಾಕ್ಬಿಟ್ಟು ಸೀದಾ ಮನೆಗೆ ವಾಪಸ್ ಬಂದೆ. ಸ್ನಾನ ಮಾಡ್ಕೊಂಡು ಹಿಂಗಿದ್ದವನು ಬಂಕ ಹಿಂಗ್ ಗಡಿಯಾಗಿ ಅಫ್ರೆಶ್ ಕುಡ್ಕೊಂಡು ಮತ್ತೆ ಪೋಟರ್ನ ಆನ್ ಮಾಡ್ಕೊಂಡೆ. ಆನ್ ಮಾಡಿದ್ದೆ ತಡ 158 ರೂಪೀಸ್ ಆರ್ಡರ್ ಬಿದ್ಬಿಡ್ತು. ಆರ್ಡರ್ ನ ಪಿಕ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನ್ ಹತ್ರ ಬಂದು ಈ ಕಸ್ಟಮರ್ ಹತ್ರ ಇದ್ಯಾವ್ದೋ ಐಟ್ಮೆಂಟ್ ನಾಗ ಪಿಕ್ ಮಾಡ್ಕೊಂಡು ಟ್ರಿಪ್ ನ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಹೊರಟೆ ಅಲ್ಲಿಂದ ಕಸ್ಟಮರ್ ಲೊಕೇಶನ್ ಹತ್ರ. ಬಟ್ ಸ್ನಾನ ಮಾಡ್ಕೊಂಡು ಬಂಕಾಗ್ ರೆಡಿ ಆಗಿ ಬಂದಿದ್ದೆ. ಈಚೆ ಬಂದ ತಕ್ಷಣ ಕೂದಲೆಲ್ಲ ಹೋಗಿ ಹಾಕ್ಸ್ಕೊಂಡು ಹೋಗ್ಬಿಟ್ಟು ಮೆಡಿಸಿನ್ ತಗೊಂಡ್ ಹೋಗ್ಬಿಟ್ಟು ಆ ಹಣ್ಣು ಕೊಟ್ಟೆ. ಸರಿ ಮೆಡಿಸಿನ್ ಅಲ್ಲ, ಕ್ರೀಮ್ ನ 158 ರೂಪೀಸ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ವಾಪಸ್ ಬರೋಣ ಅನ್ಕೊಂಡೆ. ಬಟ್ ಇನ್ನೊಂದು ಆರ್ಡರ್ ಬಿತ್ತು. ಆರ್ಡರ್ ನ ಪಿಕಪ್ ಮಾಡ್ಕೊಂಡು ಲಿಫ್ಟ್ ಅಲ್ಲಿ ಪೋಸ್ ಕೊಟ್ಕೊಂಡು ಈ ಆರ್ಡರ್ ನ ಈ ಮೇಡಮ್ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಹೊರಟೆ. ಲಿಫ್ಟ್ ಅಲ್ಲಿ ಹೋಗೋಣ ಅಂದ್ರೆ ಟೈಮ್ ಹಿಡಿತದೆ ಅಂದ್ಬಿಟ್ಟು ನಡ್ಕೊಂಡೆ ಮೆಟ್ಲಿಂದ ಹೇಳ್ಕೊಂಡ್ಬಿಟ್ಟೆ. ಲಿಫ್ಟ್ ಗಿನ ನಾನೇ ಬೇಗ ಬಂದೆ ಅನ್ನೋ ಖುಷಿಲಿ ಮನೆಗೆ ವಾಪಸ್ ಬಂದ್ ನೋಡಿದ್ರೆ 9:15 ಆಗೋಗ್ಬಿಟ್ಟಿತ್ತು. ಮತ್ತೆ ನಮ್ಮಮ್ಮ ಮಾಡ್ರೆ ಈ ಮುದ್ದೆ ಮತ್ತೆ ಈ ಬದನೆಕಾಯಿ ಪಲ್ಯ ತಿನ್ಕೊಂಡು ಈ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.